ನಮಸ್ಕಾರ ಕರ್ನಾಟಕ. ನಿನ್ನೆನೂ ಕೂಡ ಈ ವಿಚಾರದ ಬಗ್ಗೆ ಮಾತಾಡಿದ್ದೀನಿ. ಏನಪ್ಪ ಅಂದರೆ ಇದನ್ನು ಏನಂದರೆ ಎಲ್ಲ ಚಾನಲ್ ಅವರು ಕಂಡೋರ್ ಮನೆ ವಿಚಾರನ ಟ್ರ್ಯಾಕ್ ಮಾಡೋದು, ಎಲ್ಲರ ಹತ್ರ ಹೋಗಿ ವಿಚಾರಿಸೋದು, ಎಲ್ಲರ ಹತ್ರ ಹೋಗಿ ಮಾತಾಡೋದು, ಮತ್ತು ಅವರ ಪರಸ್ಪರ ಒಪ್ಪಿಗೆಯಲ್ಲಿ ಏನು ಹೋಗಿದ್ದಾರೆ ಅವರು ಏನೋ ಅವ್ರ ಬಾಂಡಿಂಗು ಇದು ಪರಸ್ಪರ ಹೋಗಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಅವ್ರು ಇದರಲ್ಲಿ ಏನೇನು ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ನೀವು 6 ದಿವಸದ ಹಿಂದೆ ಚಂದನ್ ಶೆಟ್ಟಿ ನಿವೇದಿತ ಗೌಡಂಗೆ ಏನಾಯಿತು 6 ದಿವಸದಿಂದ ಹಿಂದೆ ಅಂತ ರಹಸ್ಯ ಥರ ಒಂದು ಸೌಂಡ್ ಮಾಡ್ಕೊಂಡು ಬಿಲ್ಡಪ್ ಕೊಡೋ ಈ ಚಾನಲ್ಗಳಿಗೆ ನಾಚಿಕೆ ಆಗಬೇಕು. ಮತ್ತು ಕಂಡೋರ್ ವಿಷಯ ಆಗಿರೋದು ಜಾಸ್ತಿ ಅವ್ರ ಬಗ್ಗೆನೇ ತೋರಿಸ್ತಾ ಇದ್ದರೆ ಅವ್ರಿಗೂ ಇರಿಟೇಟ್ ಆಗ್ತಾ ಇರುತ್ತೆ. ಮತ್ತು ಅವರು ಅವ್ರ ಬಗ್ಗೆ ಒಂದು ಕೊಡ್ತಾರೆ, ಇನ್ನು ಸ್ವಲ್ಪ ದಿನದಲ್ಲೇ ಬಂದು ಮಾತಾಡ್ತಾರೆ. ಅದ್ರ ಬಗ್ಗೆ ಒಂದು ಮಾಹಿತಿ ಕೂಡ ನಿಮ್ಮ ಬಗ್ಗೆ ಹಂಚ್ಕೋತಾರೆ. ಅದ್ರವರೆಗೂ ವೇಟ್ ಮಾಡೋದೇ ಇಲ್ಲ ಗುರು. ಎಲ್ಲ ಫುಲ್ ಏನೋ ಪ್ರಪಂಚನ ಮುಳುಗೋಗೋ ಥರ 6 ದಿವಸದ ಹಿಂದೆ ಚೆನ್ನಾಗಿದ್ರು, 6 ದಿವಸದ ಹಿಂದೆ ಏನಾಗೋಯ್ತು, ಹಾಗೆ ಹೀಗೆ ಅಂತ ಒಂದು ಸ್ಟೋರಿ ಮಾಡಿಬಿಡೋದು. ಅಲ್ಲೆಲ್ಲ ಲೇಡೀಸ್ಗಳ್ನ ಕೂಡಿಸ್ಕೊಬಿಡೋದು, ಇದ್ರ ಬಗ್ಗೆ ಒಪಿನಿಯನ್ ಕೇಳೋದು. ಏನು ಗುರು, ಒಳ್ಳೆ ವಿಚಾರ ಒಳ್ಳೇದೇನಾದರೂ ಹೇಳ್ತೀರಾ? ಏನೂ ಹೇಳಲ್ಲ. ಹೋಗ್ಲಿ, ಅವರು ಒಂದಾಗೋ ಥರ ಏನಾದರೂ ಮಾತಾಡ್ತೀರಾ? ಏನಿಲ್ಲ, ಮನೆ ಆಳ ಬುದ್ಧಿ, ಮನೆ ಆಳ ಕೆಲಸ ಬರೀ ಇಂಥದ್ದೇ. ಪ್ರಥಮ್ ಅವ್ರ ಹತ್ರ ಎಲ್ಲರೂ ಓಡಾಡ್ತಿದ್ದಾರಪ್ಪ ಮೈಕ್ ಹಿಡ್ಕೊಂಡು. ಅವರು ಒಳ್ಳೆ ವಿಚಾರ ಹೇಳಿದ್ದಾರೆ. ಧ್ರುವ ಸರ್ಜವ್ರ ಹತ್ರ ಮಾತಾಡ್ತೀನಿ, ಅಲ್ಲಿಂದ ಕಾಲ್ ಮಾಡಿಸ್ತೀನಿ, ಒಂದಾಗಬೇಕು, ಚೆನ್ನಾಗಿದ್ದವ್ರು ಯಾಕೆ ಹಿಂಗಾದ್ರು, ಹಾಗೆ ಹೀಗೆ. ಇದು ಒಳ್ಳೆಯ ವಿಚಾರ. ಆದರೆ ಈ ಟಿ ವಿಲಿ ಕೂತ್ಕೊಂಡು ಡಿಬೇಟ್, ಇದ್ರ ಬಗ್ಗೆನೇ ಡಿಬೇಟು, ಏನೋ ದೊಡ್ಡ ವಿಚಾರ ಥರ ಏನೋ ಎಲ್ಲರನ್ನೂ ಕೂಡಿಸ್ಕೊಬಿಡೋದು, ಮಾತಾಡೋದು ಪರ್ಸ್ನಲ್ ವಿಷಯಗಳು. ಏನಕ್ಕೆ ಇಷ್ಟೆಲ್ಲ ಟ್ರ್ಯಾಕ್ ಮಾಡ್ತೀರಾ? ಒಪಿನಿಯನ್ ಹೇಳ್ತಾರೆ, ತಡ್ಕೊಳ್ರಿ, ಸ್ವಲ್ಪ ತಾಳ್ಮೆ ಇರಲಿ. ಅವ್ರಿಗೂ ಒಂದು ಜೀವನ ಇದೆ. ಅವರು ಒಂದು ಲೆವೆಲಲ್ಲಿದ್ದಾರೆ. ಮತ್ತು ಅವ್ರ ಫೇಸ್ ವ್ಯಾಲ್ಯೂನು ಜಾಸ್ತಿ ಇದೆ. ಸುಮ್ಮನೆ ಅದನ್ನು ಯಾಕೆ ಹಾಳು ಮಾಡ್ತೀರಾ? ಮತ್ತು ಸ್ನೇಹಿತರೆ, ಈ ಚಾನಲ್ಗಳವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.